ಕೆಜಿಎಫ್ ಸಿನಿಮಾಕ್ಕಾಗಿ ಯಶ್ 2 ವರ್ಷ ಗಡ್ಡ ಬಿಟ್ಟಿದ್ರು. ಈ ಬಗ್ಗೆ ಹಲವರು ಒಂದೊಂದು ರೀತಿಯಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ರಾಧಿಕಾ ಪಂಡಿತ್ ತಮ್ಮ ಗಂಡನ ಗಡ್ಡ ಯಾವಾಗ ಹೋಗುತ್ತೆ ಅಂತ ತುದಿಗಾಲಲ್ಲಿ ಕಾಯ್ತಾ ಇದ್ರು. ಇನ್ನು ಯಶ್ ಗಡ್ಡ ತೆಗೆಯುವ ಹೊತ್ತಲ್ಲಿ ನನ್ನ ಗಂಡ ಮೊದಲು ಹೇಗೆ ಕಾಣಿಸ್ತಾ ಇದ್ರು ಅಂತ ಮರೆತೇ ಹೋಗಿತ್ತು ಅಂತ ಹೇಳಿದ್ರು ಯಶ್ ಪತ್ನಿ ರಾಧಿಕಾ. ಈಗ ಮತ್ತೆ ಯಶ್ ಗಡ್ಡ ಬಿಟ್ಟಿದ್ದಾರೆ. ಕೆಜಿಎಫ್ ಸಿನಿಮಾ ಮುಗ್ದಿದೆ, ಮತ್ತೆ ಯಾಕೆ ಯಶ್ ಗಡ್ಡ ಬಿಟ್ಟಿದ್ದಾರೆ ಅನ್ನೋದು ಹಲವರ ಪ್ರಶ್ನೆ. ಇನ್ನು ಕೆಲವರು ಯಶ್ ಪ್ರಚಾರದ ಅಬ್ಬರದಲ್ಲಿ ಗಡ್ಡ ತೆಗೆಯಲು ಅವರಿಗೆ ಸಮಯ ಸಿಗ್ತಿಲ್ಲ ಅಂತ ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸ್ತಾ ಇದ್ರು. ಆದ್ರೆ ಈ ಬಗ್ಗೆ ಯಶ್ ಅವರೇ ಖುದ್ದಾಗಿ ಮಾಹಿತಿ ನೀಡಿದ್ದಾರೆ. ಫ್ರೀ ಆಗಿದ್ದೀನಿ, ಪ್ರಚಾರಕ್ಕೋಸ್ಕರ ಗಡ್ಡ ಬಿಟ್ಟಿದ್ದೀನಿ. ಈ ಹಂತಕ್ಕೆ ಪ್ರಚಾರ ಮಾಡದೆ ಇದ್ರೆ ಎಲ್ಲರ ಶ್ರಮ ವ್ಯರ್ಥವಾಗುತ್ತದೆ. ಎಲ್ಲಾ ಭಾಷೆಗಳಿಗೂ ನಾನೇ ಹೋಗಿ ಪ್ರಚಾರ ಮಾಡ್ತಿದ್ದೀನಿ. ಎಲ್ಲರೂ ಎಲ್ಲಾ ಕಡೆ ಪ್ರಚಾರಕ್ಕೆ ಬರಲಾಗುವುದಿಲ್ಲ. ಸಿನಿಮಾ ಕೆಲಸ ನಡೀತಾನೆ ಇದೆ. ಡೈಲಾಗ್ಸ್ ಎಲ್ಲವೂ ಸಿಂಕ್ ಆಗ್ತಿದ್ಯಾ ಅಂತ ನೋಡ್ಬೇಕು ಅಂತ ಹೇಳುತ್ತಾರೆ ಯಶ್. ಇನ್ನು ಎಡಿಟಿಂಗ್ ಅಂತೂ ಮುಗ್ದಿದೆಯಂತೆ. ಟೈಟಲ್ ಕಾರ್ಡ್ಗಳನ್ನ ನೋಡ್ಬೇಕು. ಜೊತೆಗೆ 5 ಭಾಷೆಗಳಿಗೆ ಸಿನಿಮಾ ರೆಡಿ ಆಗ್ತಿದೆ. ಇದನ್ನ ಅಪ್ಲೋಡ್ ಮಾಡ್ಬೇಕು. ಅಪ್ಲೋಡ್ ಆದ್ಮೇಲೆ ಚಿತ್ರಮಂದಿರದಲ್ಲಿ ಒಮ್ಮೆ ಸಿನಿಮಾವನ್ನ ಚೆಕ್ ಮಾಡ್ಬೇಕು. ಯಾಕಂತಂದ್ರೆ ಕ್ವಾಲಿಟಿ ಎಲ್ಲವೂ ಅಲ್ಲೇ ಗೊತ್ತಾಗಲು ಸಾಧ್ಯ. ಕೆಜಿಎಫ್ ಕೆಲಸಗಳೆಲ್ಲ ಸುಸೂತ್ರವಾಗಿ ನಡೆದು ಕೆಜಿಎಫ್ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನ ಕಾಣ್ಲಿ ಅನ್ನೋದೇ ನಮ್ಮ ಆಶಯ. ಕೆಜಿಎಫ್ ಕೇವಲ ಕನ್ನಡದ ಸಿನಿಮಾವಲ್ಲ, ಇದು ಭಾರತೀಯ ಸಿನಿಮಾ. ಇದು ಕನ್ನಡ ಚಿತ್ರರಂಗದ ಅತಿ ದೊಡ್ಡ ಹೆಮ್ಮೆಗಳಲ್ಲಿ ಒಂದು.